ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವಿವತ್ ಚಾನಲ್ಗೆ ಸ್ವಾಗತ. ಸೊ ನಾವು ಮೈಸೂರಿಂದ ಬೆಂಗಳೂರು ಅಥವಾ ಬೆಂಗಳೂರಿಂದ ಮೈಸೂರು ಟ್ರೈನಲ್ಲಿ ಹೋಗ್ಬೇಕಾದ್ರೆ ಒಂದು ಸೌಂಡ್ ಕೇಳಿಸುತ್ತೆ, ಮದ್ದೂರೊಡೆ 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 ಅಂತ. ಸೊ ಆ ಮದ್ದೂರೊಡೆನ ಈಸಿಯಾಗಿ ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ಮುಕ್ಕಾಲು ಕಪ್ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಸೊ ಇದಕ್ಕೆ 1 ಕಪ್ಪು ರವೆ ಹಾಕೋತಾ ಇದ್ದೀನಿ. ನೀವು ದಪ್ಪ ರವೆ ಆದರೂ ಹಾಕೋಬೋದು, ಚಿರೋಟಿ ರವೆ ಆದರೂ ಹಾಕೋಬೋದು. ದಪ್ಪ ರವೆ ಹಾಕ್ಕೊಂಡ್ರೆ ಆ ಟ್ರೈನಲ್ಲಿ ಸಿಗೋ ಮದ್ದೂರೊಡೆ ಥರನೇ ಕಾಣುತ್ತೆ. ಸೊ ಈರುಳ್ಳಿ ಮತ್ತು ಸಣ್ಣದಾಗಿ ಹೆಚ್ಕೊಂಡಿರೋಂಥ ಮೆಣಸಿನ್ಕಾಯಿ ಮತ್ತು ಹುರಿದು ಗ್ರೈಂಡ್ ಮಾಡ್ಕೊಂಡಿರೋ ಕಡಲೆ ಬೀಜ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಇಂಗು ಮತ್ತೊಂದು ಸ್ವಲ್ಪ ಎಳ್ಳು. ಸೊ ಇದೆಲ್ಲ ಹಾಕ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೋಬೇಕು. ಸೊ ಇದಿವಾಗ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ. ಸೊ ಇದು ಹಿಟ್ಟು ಕಲಿಸ್ಕೊಂಡ್ಮೇಲೆ ಇಮಿಡಿಯೇಟ್ ನೀವು ಹಾಕಬೇಕು, ಇಲ್ಲ ಈರುಳ್ಳಿ ಹಾಕಿರೋದ್ರಿಂದ ನೀರು ಬಿಟ್ಕೊಬಿಡುತ್ತೆ. ಸೊ ಆಮೇಲೆ ಮತ್ತೆ ಅಕ್ಕಿ ಹಿಟ್ಟು ಹಾಕು, ರವೆ ಹಾಕು ಅಂತ ಸುಮ್ಮನೆ ಇದು. ಸೊ ಇವಾಗ ಮದ್ದೂರೊಡೆನ ಆ ಶೇಪಲ್ಲಿ ತಟ್ಕೊಳ್ಳೋಣ. ಇದು ಸ್ವಲ್ಪ ಮಂದ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು, ಇಲ್ಲಾಂದರೆ ನಿಪ್ಪಟ್ಟು ಥರ ಆಗಿಬಿಡುತ್ತೆ. ಮೇಲೆ ಕ್ರಿಸ್ಪಿ ಇರಬೇಕು, ಒಳಗಡೆ ಮೆತ್ತಗಿರಬೇಕು. ಸೊ ಸ್ವಲ್ಪ ಮಂದಕ್ಕೆ ತಟ್ಕೊತಾ ಇದ್ದೀನಿ. ಸೊ ಎಣ್ಣೆ ಕಾದ ನಂತರ ಅದನ್ನು ಚೆನ್ನಾಗಿ ಕರ್ಕೊಳ್ಳೋಣ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಅಷ್ಟೇ ಟೇಸ್ಟಿಯಾಗಿ ಕೂಡ ಇತ್ತು. ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ನೀವು ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.